ಸ್ಯಾಂಡಲ್ವುಡ್ ಭೀಮನಿಗೆ ಶುರುವಾಯ್ತಾ ವಿಡಿಯೋ ಸಂಕಷ್ಟ. ಸಿನಿಮಾ ಪ್ರಮೋಷನ್ನೇ ದುನಿಯಾ ವಿಜಯ್ಗೆ ಈಗ ಕಂಟಕವಾಯ್ತಾ ಅಂತ ಸಿಸಿಬಿ ಅಂಗಳಕ್ಕೆ ತಲುಪಿದೆ ಭೀಮಾ ಸಿನಿಮಾದ ಚರ್ಚೆ. ಸಿಸಿಬಿ ಅಂಗಳದಲ್ಲಿ ಭೀಮಾ ಸಿನಿಮಾದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ದುನಿಯಾ ವಿಜಯ್ಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ನಟ ದುನಿಯಾ ವಿಜಯ್ಗೆ ಸದ್ಯದಲ್ಲೇ ಸಿಸಿಬಿ ನೋಟಿಸ್ ಅನ್ನ ಕೊಡ್ತಾರಾ ಅಂತ. ಮಾದಕ ವಸ್ತುಗಳ ಅಡ್ಡೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುನಿಯಾ ವಿಜಯ್ ಈ ಹಿಂದೆ ವಿಡಿಯೋ ಮಾಡಿದ್ರು. ಹೀಗಾಗಿ ದುನಿಯಾ ವಿಜಯ್ ವಿರುದ್ಧ ಈಗ ಸಿಸಿಬಿ ಪೊಲೀಸರು ನೋಟಿಸ್ ಕೊಡಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಅಂದ್ರೆ ಅದೇ ವಿಡಿಯೋಗಳನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿರುವಂತ ಸಿಸಿಬಿ ಅಧಿಕಾರಿಗಳು ಆ ವಿಡಿಯೋಗಳನ್ನ ಆಧಾರವಾಗಿಟ್ಕೊಂಡು ವಿಜಯ್ಗೆ ಸ್ಪಷ್ಟನೆ ಕೇಳುವುದಕ್ಕೆ ಅಂತ ಮುಂದಾಗ್ತಾ ಇದ್ದಾರಂತೆ. ಹೀಗಾಗಿ ಸಿಸಿಬಿ ಪೊಲೀಸರು ಈಗ ದುನಿಯಾ ವಿಜಯ್ಗೆ ನೋಟಿಸ್ ಕೊಡಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಅದೇ ರೀತಿ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡು ಮಾದಕ ವಸ್ತು ಅಡ್ಡೆಗಳ ಮೇಲೆ ದಾಳಿ ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಭೀಮಾ ಸಿನಿಮಾದ ಸಂದೇಶವೇ ಅದು. ಅಂದ್ರೆ ಯುವಕರು ಯಾವ ರೀತಿಯಾಗಿ ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮೆಸೇಜ್ ಕೊಟ್ಟಿದ್ರು. ಈ ರೀತಿ ದುಶ್ಚಟಗಳಿಗೆ ಬಲಿ ಆಗಬೇಡಿ ಅಂತ. ಅದರಲ್ಲೂ ಕೂಡ ಈ ಟೈಡಾಲ್ ಅನ್ನುವಂತಹ ಮಾತ್ರೆಯ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು, ಒಂದು ಸಂದೇಶವನ್ನ ಕೊಟ್ಟಿದ್ರು. ಇನ್ನು ಚಾಮರಾಜಪೇಟೆಯ ಸಿಸಿಬಿ ಅಧಿಕಾರಿಗಳ ಕಚೇರಿ ಕೂಗಳತೆ ದೂರದಲ್ಲೇ ಈ ರೀತಿ ಚಟುವಟಿಕೆಗಳು ನಡೀತಿದ್ದಾವೆ. ಈ ಮಾತ್ರೆಗಳನ್ನ ಬಳಸ್ಕೊಳ್ತಿದ್ದಾರೆ, ಅನೇಕರು ಮಾರಾಟ ಮಾಡ್ತಿದ್ದಾರೆ. ಒಂದ್ ರೀತಿ ಇದು ಅಡ್ಡೆ ಆಗ್ಬಿಟ್ಟಿದೆ ಅಂತ ಕೂಡ ದುನಿಯಾ ವಿಜಯ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ರು. ಒಂದಷ್ಟು ವಿಡಿಯೋಗಳನ್ನ ಕೂಡ ಮಾಡಿದ್ರು. ಅಂದ್ರೆ ಮೆಡಿಕಲ್ಗಳಲ್ಲಿ ಹೋಗಿ ಈ ಮಾತ್ರೆಗಳನ್ನ ಕೆಲವರ ಮೂಲಕ ಪರ್ಚೇಸ್ ಮಾಡೋದು, ಆ ವಿಡಿಯೋಗಳನ್ನ ಮಾಡಿಕೊಂಡು ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಆ ವಿಡಿಯೋಗಳನ್ನ ಹಾಕಿದ್ರು. ಜೊತೆಗೆ ಸಿನಿಮಾದಲ್ಲಿ ಕೂಡ ಬಳಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸುವಿಸ್ತಾರವಾಗಿ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆ ವಿಸ್ತಾರವಾದಂಥ ಮಾಹಿತಿಯನ್ನು ಇಟ್ಕೊಂಡು ಈಗ ಅಂದರೆ ಸಿಸಿಬಿ ಅಧಿಕಾರಿಗಳ ಕಚೇರಿಯ ಕೂಗಳತೆ ದೂರದಲ್ಲೇ ಈ ರೀತಿ ನಡೀತಾ ಇದೆ ಅಂತ ನೀವು ಹೇಳಿದ್ರಲ್ವಾ, ಅದಕ್ಕೆ ಸ್ಪಷ್ಟನೆ ಕೊಡಿ ಅಂತ ದುನಿಯಾ ವಿಜಯ್ ಅವರಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಕೂಡ ಇದೆಯಂತೆ. ಈಗಾಗಲೇ ಆ ಕೆಲವೊಂದು ಅಡ್ಡೆಗಳ ಮೇಲೆ ದುನಿಯಾ ವಿಜಯ್ ಅವರು ಹೋಗಿ ದಾಳಿ ಮಾಡಿ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ರು. ಆ ವಿಡಿಯೋಗಳನ್ನು ಈಗಾಗಲೇ ಸಿನಿಮಾಗಳಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡಬೇಕು ಅಂತ. ಅಂದರೆ ಒಂದಷ್ಟು ಸಿರಿಂಜ್ ಇರ್ಬೋದು, ಮತ್ತು ಈ ಟೈಡಾಲ್ ಮಾತ್ರೆ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು, ಇದರಿಂದಾಗಿ ಯುವ ಜನತೆ ಯಾವ ರೀತಿ ದುಶ್ಚಟಕ್ಕೆ ಒಳಗಾಗ್ತಾ ಇದ್ದಾರೆ, ಯಾವ ರೀತಿ ವ್ಯಸನಿಗಳಾಗ್ತಾ ಇದ್ದಾರೆ, ಅದ್ರ ಬಗ್ಗೆ ಎಳೆಯಾಗಿ ದುನಿಯಾ ವಿಜಯ್ ಅವರು ಬಿಚ್ಚಿಟ್ಟಿದ್ರು. ಈ ಸಿನಿಮಾದ ಸಾರಾಂಶ ಕೂಡ ಅದೇ ಆಗಿತ್ತು. ಎಲ್ಲೆಲ್ಲಿ ಈ ರೀತಿ ಮಾತ್ರೆಗಳನ್ನು ಮಾರ್ತಿದ್ದಾರೆ, ಯುವ ಜನತೆಯನ್ನು ದಾರಿ ತಪ್ಪಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ದುನಿಯಾ ವಿಜಯ್ ಅವರು ಹೇಳಿದ್ರು. ಅದರಲ್ಲೂ ಕೂಡ ಈ ಚಾಮರಾಜಪೇಟೆಯ ಸಿಸಿಬಿ ಅಧಿಕಾರಿಗಳ ಕಚೇರಿಯ ಕೂಗಳತೆ ದೂರದಲ್ಲಿ ಈ ರೀತಿ ನಡೀತಿದೆ ಅಂತ ಕೂಡ ಹೇಳಿದ್ರು. ಹೀಗಾಗಿ ಸಿಸಿಬಿ ಅಧಿಕಾರಿಗಳು ಈಗ ದುನಿಯಾ ವಿಜಯ್ ಅವರಿಗೆ ನೋಟಿಸ್ ಕೊಡಬೇಕು ಅಂತ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರಂತೆ. आपका मदर क्या कर रहे हैं? मेरा मदर नहीं है, फादर है। फादर है, पापा है? है पापा क्या कर रहे हैं? पापा मेरा सिविल इंजीनियर है। एक बात बोलो, आपने जो कौन सा सब्सटेंस यूज कर रहा था? मेडिसिन लिया था। कौन सा मेडिसिन? टाइडल। ओके, टाइडल कितना ले रहा था? मैं 1 day में 2। ओके, टाइडल किधर से ले रहा था? अच्छा, वो कितना देता था आपने टाइडल को? एक टेबलेट का 140। 140। अगर ज्यादा हो गया तो कितना देता था? कौन बेच रहा था आपको? 1400। वो नहीं मालूम मुझे। बेटी, आप HIV इन्फेक्टेड हो? कौन मैं? हाँ। कैसे हुआ वो? इंजेक्शन ले लेके 3 years से कंटिन्यू इंजेक्शन ले रही थी ना, इसलिए। वो जो एक ही नीडल में डाल रहा था? एक ही नीडल को उधर ज़्यादा नीडल नहीं मिलता है उधर, डॉक्टर देने के लिए नहीं मानते उधर। तो एक ही नीडल को हम लोग 1 day यूज़ करते थे। वैसे हो के HIV हो गया। कैसा HIV? मतलब कुछ, आई एम सॉरी बेटी, कोई रिलेशनशिप में था कि वो वैसा हो गया इन्फेक्शन? फिजिकल का वजह से नहीं हुआ, वो इंजेक्शन का वजह से। मैं ये सब पूछ रहा हूँ कि एक ही नीडल में आप ही ले रहे से कैसा वो HIV इन्फेक्ट हो जाता है? क्योंकि 2-3 ब्लड लेके डालते हैं ना, उसे क्लीन से वॉश नहीं करने से भी वो सारा होता है। एंड 1 ही नीडल को बार बार यूज करने से HIV आने का जल्दी होता है। अच्छा, आप जो आपको
ಓಕೆ ಹೆಣ್ಮಕ್ಳು ತೊಗೊಳೋದು ಹೆಚ್ಚಾಗಿ ನೋಡಿದ್ಯಾ ನೀನು? ಹೆಣ್ಮಕ್ಳು ಜಾಸ್ತಿ ತೊಗೊಂಡಿದ್ದೀನಿ ಸರ್. ಹೆಣ್ಮಕ್ಳು ತೊಗೊಳೋದು ಜಾಸ್ತಿ ನೋಡಿದ್ಯಾ? ಎಲ್ಲಿ ಸಿಗ್ತಾರೆ ಅವರು ಹೆಣ್ಮಕ್ಳು ತೊಗೊಳೋರು? ಅವರು ಬಂದು ಇಸ್ಕೊಂಡು ಹೋಗ್ತಾರೆ, ಫೋನ್ ಮಾಡಿ ಅವ್ನ ಪೆಡ್ಲರ್ ಅವನ್ನ ಕರೆದು ಅವನ ಹತ್ರ ಇಸ್ಕೊಂಡು ಹೋಗ್ತಾರೆ, ಅವನ ಜೊತೆಲೇ ಹೋಗ್ಬಿಡ್ತಾರೆ. ಏನಕ್ಕೆ ಹೋಗ್ತಾರೆ ಅವನ ಜೊತೆಲಿ? ಗೊತ್ತಿಲ್ಲ, ಅವ್ನು ಏನೋ ಕೊಡ್ತಾನಂತ ಜೊತೆಲೇ ಹೋಗ್ಬಿಡ್ತಾರೆ. ಹೆಣ್ಮಕ್ಳನ್ನು? ಮಂಜೆ ತಗೊಲಿವಣ್ಣ ಸ್ಕೋರ್ ಅವನ ಮಂಜೆ ಅಂತ ಹೇಳಿದ್ರೆ ನೀವು ಎಲ್ಲಿದೆ ಅಂತ ಕೇಳ್ತಾನೆ. ಅವನೇ ಬಂದು ಮನೆ ತಾನೆ ಬಂದು ಕೊಟ್ಬಿಟ್ಟು ಹೋಗ್ತಾನೆ. ಎಷ್ಟು ಜನ ಹುಡುಗಿರು ನೋಡಿದ್ಯಾ ತೊಗೊಳೋದು ನೀನು? 10-20 ಜನ ಹುಡುಗಿ ನೋಡಿದ್ದೀನಿ. ಆ ಹುಡುಗಿರು ಗೊತ್ತಿದ್ರೆ ಕೊಡ್ತಾನೆ, ಇಲ್ಲಾಂದ್ರೆ ಹೊಸಬರು? ಹಂಗೆ ಕರ್ಕೊಂಡು ಹೋಗ್ತಾನೆ, ಒಂದೊಂದು ಸತಿ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಓಕೆ, ಕರ್ಕೊಂಡೋಗಿ ಏನು ಮಾಡ್ಬೋದು ನೀನು? ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ಭೀಮಾ ಚಿತ್ರದ ಸಂದೇಶ ಏನು ಅನ್ನೋದು ಜನರಿಗೆ ಗೊತ್ತಾಗಿದೆ. ಅದರ ಬೆನ್ನಲ್ಲೇ ಭೀಮಾ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಈ ವಿಜುವಲ್ಸ್ ಅನ್ನ ಏನು ಬಳಸ್ಕೊಂಡಿದ್ರಲ್ಲ ದುನಿಯಾ ವಿಜಯ್, ಅದಕ್ಕೆ ಸಂಬಂಧಿಸಿದಂತೆ ದುನಿಯಾ ವಿಜಯ್ ಅವರಿಗೆ ನೋಟಿಸ್ ನೀಡೋದಕ್ಕೆ ಅಂತ ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾರಂತೆ. ಈಗ ದುನಿಯಾ ವಿಜಯ್ ಅವರ ವಿರುದ್ಧ ಏನಾದರೂ ಆರೋಪ ಇದೆಯಾ? ಜೊತೆಗೆ ನೋಟಿಸ್ ನೀಡಿದ ಬಳಿಕ ಕೂಡ ಒಂದಷ್ಟು ಅಡ್ಡೆಗಳ ಮೇಲೆ ದಾಳಿ ನಡೆಸ್ತಾರಂತೆ ಪೊಲೀಸರು. ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸದ್ಯ ಏನು ಇತ್ತೀಚೆಗಷ್ಟೇ ಭೀಮಾ ಸಿನಿಮಾ ರಿಲೀಸ್ ಆದ ನಂತರ ಸಿನಿಮಾನ ಒಂದು ಮಾದಕ ವ್ಯಸನಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಯುವಕರು ಡ್ರಗ್ಸ್ ನ ಮೊರೆ ಹೋಗ್ತಾ ಇದ್ದಾರೆ, ಗಾಂಜಾಗಳ ಮೊರೆ ಹೋಗ್ತಾ ಇದ್ದಾರೆ ಅಂತ ಏನ್ ಹೇಳ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಾಗಿ ಇಡೀ ಕಥಾಹಂದರ ಇರುವಂತದ್ದು. ಅದನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಿ ಇದಾದ ಬಳಿಕ ಒಂದಿಷ್ಟು ಸ್ಟಿಂಗ್ ಆಪರೇಷನ್ ರಹಸ್ಯ ಕಾರ್ಯಾಚರಣೆ ತನ್ನದೇ ಆದ ಒಂದು ಟೀಮ್ ಅನ್ನ ಇಟ್ಕೊಂಡು ಹೋಗಿ ಕೆಲವು ಮೆಡಿಕಲ್ಗಳಲ್ಲಿ ಟ್ಯಾಬ್ಲೆಟ್ ಸಿಗುವಂತದ್ದು ಇರ್ಬೋದು, ಬೇರೆ ಬೇರೆ ಡ್ರಗ್ಸ್ ಗೆ ಸಂಬಂಧಪಟ್ಟಂತಹ ಕೆಲ ವಿಜುವಲ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್ ಗಳನ್ನ ಇವರು ಶೋ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅದು ಸಾಕಷ್ಟು ವೈರಲ್ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಆ ರೀತಿಯ ಯಾವುದೇ ಮಾಹಿತಿಗಳಿದ್ರೂ ಕೂಡ ಸೊ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲ ಇಲಾಖೆಗೆ ವ್ಯಕ್ತಿಗೆ ಸಂಬಂಧಪಟ್ಟಂತವ್ರಿಗೆ ಕೊಟ್ಟು ಅದ್ರ ಬಗ್ಗೆ ದೂರನ್ನು ಕೊಟ್ಟಿದ್ರೆ ಅದಕ್ಕೆ ಕ್ರಮವನ್ನು ಜರುಗಿಸಬಹುದಿತ್ತು. ಅದನ್ನ ಬಿಟ್ಟು ಈ ಡ್ರಗ್ಸ್ ಗಳು, ಟ್ಯಾಬ್ಲೆಟ್ಸ್ ಗಳು ಇವೆಲ್ಲವನ್ನು ಕೂಡ ತೋರಿಸ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಹಾಕುವ ಮುಖೇನ ಎಲ್ಲ ಒಂದ್ ಕಡೆ ಸಿನಿಮಾದು ಒಂದು ಮೈಲೇಜ್ ತಗೊಂಡ್ರೆ, ಮತ್ತೊಂದು ಕಡೆ ಈ ಡ್ರಗ್ಸ್ ಇದೆಲ್ಲವೂ ಕೂಡ ತುಂಬಾ ಈಸಿಯಾಗಿ ಸಿಗುತ್ತೆ ಅನ್ನೋದನ್ನ ರೀತಿಯಲ್ಲಿ ಮತ್ತು ಯುವಕರಿಗೆ ಅದನ್ನ ತೋರಿಸ್ಕೊಡುವ ನಿಟ್ಟಿನಲ್ಲಿ ಕೆಲವು ನಿಯಮಗಳನ್ನ ಮೀರಿ ಇವರು ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಆ ಬಗ್ಗೆ ಕೂಡ ಎಚ್ಚೆತ್ಕೊಂಡಿರುವಂತದ್ದು. ಅದರ ಜೊತೆಗೆ ಪೊಲೀಸರು ಏನು ಕೂಡ ಮಾಡ್ತಾ ಇಲ್ಲ ಅಂತ ವಕೀಲರು ಕೂಡ ಕೆಲವರು ದೂರನ್ನ ಕೊಟ್ಟಿದ್ರು. ಸೊ ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ಆ ಬಗ್ಗೆ ಮಾಹಿತಿಯನ್ನು ಪಡಿಬಹುದು ಮತ್ತು ಅದರ ಜೊತೆಗೆ ಎಲ್ಲೆಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ದೂರ ಕೊಟ್ಟಿಲ್ಲ ಅನ್ನೋ ಮಾಹಿತಿಯನ್ನು ಪಡ್ಕೊಳ್ಳಿ ಕೂಡ ವಿಚಾರಣೆಯನ್ನ ಮಾಡ್ಲಿಕ್ಕೆ ಒಂದು ನೋಟಿಸ್ ಅನ್ನು ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಆ ಹುಡುಗಿರು ಗೊತ್ತಿದ್ರೆ ಕೊಡ್ತಾನೆ, ಇಲ್ಲಾಂದ್ರೆ ಹೊಸಬರು? ಹಂಗೆ ಕರ್ಕೊಂಡು ಹೋಗ್ತಾನೆ, ಒಂದೊಂದು ಸತಿ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಓಕೆ, ಕರ್ಕೊಂಡೋಗಿ ಏನು ಮಾಡ್ಬೋದು ನಿನ್ನ ಪ್ರಕಾರ? ನನ್ನ ಪ್ರಕಾರ ಅದೇ ಮಾಮೂಲಿ ಸಾಜು. ಓಕೆ, ಹೆಣ್ಮಕ್ಳು ತೊಗೊಳೋದು ಹೆಚ್ಚಾಗಿ ನೋಡಿದ್ಯಾ ನೀನು? ಹೆಣ್ಮಕ್ಳು ಜಾಸ್ತಿ ತೊಗೊಂಡಿದ್ದೀನಿ ಸರ್. ಹೆಣ್ಮಕ್ಳು ತೊಗೊಳೋದು ಜಾಸ್ತಿ ನೋಡಿದ್ಯಾ? ಎಲ್ಲಿ ಸಿಗ್ತಾರೆ ಅವರು ಹೆಣ್ಮಕ್ಳು ತೊಗೊಳೋರು? ಅವರು ಬಂದು ಇಸ್ಕೊಂಡು ಹೋಗ್ತಾರೆ, ಫೋನ್ ಮಾಡಿ ಅವನ ಪೆಡ್ಲರ್ ಅವನ್ನ ಕರೆದು ಅವನ ಹತ್ರ ಇಸ್ಕೊಂಡು ಹೋಗ್ತಾರೆ, ಅವನ ಜೊತೆಲೇ ಹೋಗ್ಬಿಡ್ತಾರೆ. ಏನಕ್ಕೆ ಹೋಗ್ತಾರೆ ಅವನ ಜೊತೆಲಿ? ಗೊತ್ತಿಲ್ಲ, ಅವ್ನು ಏನೋ ಕೊಡ್ತಾನಂತ ಜೊತೆಲೇ ಹೋಗ್ಬಿಡ್ತಾರೆ. ಹೆಣ್ಮಕ್ಳನ್ನು? ಮಂಜೆ ತಗೊಲಿವಣ್ಣ ಸ್ಕೋರ್ ಅವನ ಮಂಜೆ ಅಂತ ಹೇಳಿದ್ರೆ ನೀವು ಎಲ್ಲಿದೆ ಅಂತ ಕೇಳ್ತಾನೆ. ಈ ಭೀಮಾ ಚಿತ್ರದಲ್ಲಿ ಬಳಸಿದಂತಹ ದೃಶ್ಯಗಳು ಇವೆ. ಅಂದರೆ ನೈಜವಾಗಿ ಒಂದಷ್ಟು ಸ್ಟಿಂಗ್ ಆಪರೇಷನ್ ಮಾಡುವ ಮೂಲಕ ದುನಿಯಾ ವಿಜಯ್ ಅವರು ಈ ರೀತಿಯ ವಿಡಿಯೋಗಳನ್ನು, ಅಂದರೆ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡುವಂಥ ಜನರನ್ನು ಒಟ್ಟಾಕೊಂಡು ಅವರ ಹತ್ರ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಅದೇ ಮಾಹಿತಿಯನ್ನು ಅದ್ರ ಬಗ್ಗೆನೇ ಈ ಭೀಮಾ ಚಿತ್ರದಲ್ಲೂ ಕೂಡ ತೋರಿಸ್ಕೊಟ್ಟಿದ್ರು. ಆದರೆ ಈಗ ಪೊಲೀಸರು ಮಾಡ್ತಾ ಇರುವಂಥ ಆರೋಪ ಏನಂದರೆ, ಇಷ್ಟೆಲ್ಲ ಯಾವ್ಯಾವ ಏರಿಯಾದಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ನಿಮ್ಗೆ ತಿಳಿತು ನಿಜ, ಗೊತ್ತಾದ ತಕ್ಷಣ ಪೊಲೀಸರಿಗೆ ಯಾಕೆ ನೀವು ಇನ್ಫಾರ್ಮ್ ಮಾಡಿಲ್ಲ? ಇದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರಮೋಷನ್ಗೋಸ್ಕರ, ನಿಮ್ಮ ಸಿನಿಮಾದ ಪ್ರಮೋಷನ್ಗೋಸ್ಕರ ಈ ರೀತಿಯಾಗಿ ಬಳಸ್ಕೊಳ್ತಿದ್ದೀರಾ ಬಿಟ್ಟರೆ, ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ರೆ ನಾವು ಕೂಡ ಈ ಅಡ್ಡೆಗಳ ಮೇಲೆ ದಾಳಿ ನಡೆಸ್ತಾ ಇದ್ವಿ. ಮತ್ತು ಈ ರೀತಿ ನೀವು ಪ್ರಮೋಷನ್ ಮಾಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ಡ್ರಗ್ಸ್ ಸಿಗುತ್ತೆ, ಎಲ್ಲೆಲ್ಲಿ ಈ ಟೈಡಾಲ್ ಮಾತ್ರೆಗಳನ್ನು ಮಾರಲಾಗುತ್ತೆ, ಅದ್ರ ಬಗ್ಗೆ ಜನರಿಗೆ ಅಥವಾ ಯುವಕರಿಗೆ ನೀವು ನೇರವಾಗಿ ಮೆಸೇಜ್ ಕೊಟ್ಟಂತೆ ಆಗುತ್ತೆ, ಮಾಹಿತಿ ಕೊಟ್ಟಂತೆ ಆಗುತ್ತೆ. ಇದರಿಂದ ಮತ್ತೆ ಈ ರೀತಿ ಖರೀದಿ ಮಾಡೋರೆ ಜಾಸ್ತಿ ಆಗ್ತಾರೆ ಅನ್ನೋದು ಸಿಸಿಬಿ ಅಧಿಕಾರಿಗಳ ಒಂದು ಆರೋಪ. ಹೀಗಾಗಿ ದುನಿಯಾ ವಿಜಯ್ ಅವರಿಗೆ ಇದರಿಂದ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಸಿಸಿಬಿ ಅಧಿಕಾರಿಗಳೇನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಟ್ಟು ದುನಿಯಾ ವಿಜಯ್ ಅವರನ್ನ ಕರೆಸಿ ವಿಚಾರಣೆ ಮಾಡ್ತಾರಾ ಅಂತ. ಯಾಕೆಂದರೆ ಈಗಾಗಲೇ ಅನೇಕ ಏರಿಯಾಗಳಲ್ಲಿ ಈ ರೀತಿಯಾಗಿ
ಇದಕ್ಕೆ ಸಂಬಂಧಪಟ್ಟಂತೆ ಮಾದಕ ವಸ್ತುಗಳನ್ನು ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ದಾರೆ, ಈ ಟೈಡಾಲ್ ಮಾತ್ರೆಗಳನ್ನು ಎಲ್ಲೆಲ್ಲಿ ಮೆಡಿಕಲ್ಗಳಲ್ಲೇ ಮಾರಾಟ ಮಾಡ್ತಿದ್ದಾರೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ರು. ಕೆಲ ಹುಡುಗರ ಹತ್ರ ಕೂಡ ಮಾತನಾಡಿಸಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಯಾರ್ಯಾರು ಬಂದು ಮಾತ್ರೆ ತೆಗೆದುಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ಈ ರೀತಿ ಅಡ್ಡೆಗಳಿದ್ದಾವೆ, ಅದೆಲ್ಲದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿದ್ರು. ಆ ವಿಡಿಯೋಗಳನ್ನು ಕೂಡ ತಮ್ಮ ಸಿನಿಮಾಗಳಲ್ಲಿ ಬಳಕೆ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಇದೆಲ್ಲವನ್ನ ನಿಮ್ಮ ಸಿನಿಮಾಗೋಸ್ಕರ ಅಥವಾ ಪ್ರಮೋಷನ್ಗೋಸ್ಕರ ನೀವು ಬಳಕೆ ಮಾಡ್ಕೊಂಡಿದ್ದೀರಾ ಬಿಟ್ರೆ ಜನರು ಕಾಳಜಿಗೋಸ್ಕರ ಅಥವಾ ಯುವಜನತೆಗೆ ನೀವು ಈ ರೀತಿ ದಾರಿ ತಪ್ಪಬಾರ್ದು ಅನ್ನುವಂಥ ಮೆಸೇಜ್ ಕೊಡೋದೇ ಆಗಿದ್ರೆ ನಮ್ಗೆ ಹೆಲ್ಪ್ ಆಗುವಂಥ ನಿಟ್ಟಿನಲ್ಲಿ ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಿತ್ತು ಅಂತ ಈಗ CCB ಪೊಲೀಸರು ನೋಟಿಸ್ ಕೊಡೋದಕ್ಕೆ ಅಂತ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ದುನಿಯಾ ವಿಜಯ್ ಅವರಿಗೆ ಭೀಮಾ ಚಿತ್ರದಲ್ಲಿ ಈಗ ಕೊಟ್ಟಿರುವಂಥ ಈ ಮೆಸೇಜ್ ಏನಿದೆ, ಮಾದಕ ವಸ್ತುಗಳನ್ನು ಯುವಕರು ಬಳಸಬಾರ್ದು, ವ್ಯಸನಿಗಳಾಗಬಾರ್ದು ಅಂತ, ಅದಕ್ಕೆ ಬಳಸ್ಕೊಂಡಿರುವಂಥ ಈ ವಿಡಿಯೋಗಳೇ ಈಗ ಸ್ಯಾಂಡಲ್ವುಡ್ಗೆ, ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ನ ಭೀಮಾ ಸಿನಿಮಾ ಮತ್ತು ದುನಿಯಾ ವಿಜಯ್ ಅವರಿಗೆ ಸಂಕಷ್ಟವನ್ನು ತಂದಿಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಮುಂದಿನ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡಬೇಕಾಗುತ್ತೆ. ಈಗ ಚರ್ಚೆ ಆಗ್ತಾ ಇದೆಯಂತೆ ಇದಕ್ಕೆ ಸಂಬಂಧಪಟ್ಟಂತೆ. ದುನಿಯಾ ವಿಜಯ್ ಅವರಿಗೆ ನೋಟಿಸ್ ಕೊಟ್ಟು ಕರೆಸಿ ಅವ್ರ ಹತ್ರ ಇರುವಂಥ ಮಾಹಿತಿಗಳನ್ನು ಕಲೆ ಹಾಕಬೇಕು ಅಂತ ಕೂಡ ಒಂದು ಕಡೆ ನೋಟಿಸನ್ನು ಕೊಡೋದಕ್ಕೆ ಅಂತ ಸಿದ್ಧತೆ ನಡೆಸ್ತಾ ಇದ್ದಾರೆ. ಅಂತಂದರೆ ಇಲ್ಲಿವರೆಗೂ ಅವ್ರು ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಏರಿಯಾದಲ್ಲಿ ಈ ರೀತಿ ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ, ಯಾರ್ಯಾರ ಹತ್ರ ಮಾಹಿತಿ ಕಲೆ ಹಾಕಿದ್ದಾರೆ, ಯಾವ್ಯಾವ ಮೆಡಿಕಲ್ ಶಾಪ್ಗಳಲ್ಲಿ ಈ ರೀತಿಯಾಗಿ ಈ ಟೈಡಾಲ್ ಮಾತ್ರೆಗಳನ್ನು ಮಾರಾಟ ಮಾಡ್ತಿದ್ದಾರೆ, ಇನ್ನು ಬೇರೆ ಬೇರೆ ರೀತಿಯ ಮಾದಕ ವಸ್ತುಗಳನ್ನು ಯುವತಿಯರಿಗೂ ಕೂಡ ಸಪ್ಲೈ ಮಾಡ್ತಿದ್ದಾರಂತೆ, ಅದು ಯಾವ್ಯಾವ ಅಡ್ಡೆಗಳು, ಅದೆಲ್ಲದ್ರ ಬಗ್ಗೆ ದುನಿಯಾ ವಿಜಯ್ ಅವರ ಹತ್ರ ಇರುವಂಥ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತ ಕೂಡ ಅವ್ರ ವಿರುದ್ಧ ಒಂದು ದೂರು ಹೋಗಿದೆಯಂತೆ. ಹಾಗಾಗಿ ಇದೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು CCB ಪೊಲೀಸರು ನೋಟಿಸ್ ಕೊಡೋದಕ್ಕೆ ಅಂತ ಸಿದ್ಧತೆಯನ್ನು ನಡೆಸ್ತಿದ್ದಾರಂತೆ.